ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರೇನ್ರಿ? ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ. ಆಲೆ 5 ಗಂಟೆ ಮ್ಯಾಲಾಗೈತ್ರಿ, ಅವಾಗ ಚಾಲೂ ಮಾಡೀನಿ ನೋಡ್ರಿ. ಸಾಯಂಕಾಲ ಪೂಜೆ ಮುಗಿಸಿದೀನಿ ರೀ ಇವತ್ತು. ಯಾಕಂದ್ರೆ ನನಗೂ ಆರಾಮಿದ್ದಿಲ್ಲ ಹಿಂಗಾಗಿ ನಾನು 5 ಗಂಟೆಗೆ ಪೂಜೆ ಮಾಡಿಕೊಂಡು ಚಹಾ ರೆಡಿ ಮಾಡ್ಕೊಂಡು ಸಾಯಂಕಾಲ ಊಟಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಾಕ್ತೀನಿ ರೀ. ನಮ್ಮ ಮನೆಯವರು ಡ್ಯೂಟಿಲಿಂದ ಬಂದರಿ. ಇವು ನನ್ನ ಮಕ್ಕಳು ಮ್ಯಾಗಿ ಅಂತ ಅಳಕತ್ತಿದ್ದರು. ಅವ್ರಿಗೆ ಮ್ಯಾಗಿ ಮಾಡಿಕೊಟ್ಟು ಹಂಗೆ ಅವರಿಗೆ ಚಾನು ರೆಡಿ ಮಾಡಿದ್ದೀನಿ ರೀ. ಅವ್ರೆಲ್ಲರಿಗೆ ಮ್ಯಾಗಿ ಹಾಕಿಕೊಟ್ಟು ನಾನು ಚಹಾ ಕುಡಿದು ಅಡುಗೆ ಸ್ಟಾರ್ಟ್ ಮಾಡ್ಬೇಕಂತ ಮಾಡಾಕ್ತೀನಿ ರೀ. ಇವತ್ತು ನನಗೂ ಆರಾಮಿರ್ದಿದ್ದ ವಿಡಿಯೋ ಮಾಡೋಕೆ ಮನಸ್ಸೇ ಇದ್ದಿಲ್ಲ ರೀ. ಏನು ಮಾಡೋದು, ಮಾಡಬೇಕಲ್ಲ, ದಿವ್ಸಕ್ಕೆ ಒಂದರ ವಿಡಿಯೋ ಹಾಕಬೇಕು ಅನ್ನೋಕೆ ವಿಡಿಯೋ ಮಾಡಿದ್ದೀನಿ ರೀ. ಈಗ ನೋಡ್ರಿ ಸಾಂಬಾರು ರೆಡಿ ಆಗೈತೆ ರೀ, ಬೆಲ್ಲದ ಬೇಳೆ ರೆಡಿ ಆಗೈತೆ ರೀ. ಹಂಗೆ ಅದಿಷ್ಟು ಅನ್ನಕ್ಕೆ ಇಟ್ಕೊಂಡೀನಿ ರೀ. ಅನ್ನಕ್ಕೆ ಇಟ್ಕೊತಾನೆ ನಾನು ಕಡುಬು ಮಾಡ್ಕೊಳಕ್ಕೆ ರೆಡಿ ಮಾಡಾಕ್ತೀನಿ ರೀ. ಇವತ್ತು ಹುಣ್ಣಿಮೆ ಅಂಬರೇಶ್ವರ ತೇರು ಅನ್ನೋ ಸಲುವಾಗಿ ನಾನು ಬೆಲ್ಲದ ಬೇಳೆ ಕಡುಬು ಮಾಡ್ಕೊಂಡೀನಿ ರೀ. ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡೀನಿ ರೀ. ನೆಕ್ಸ್ಟ್ ಈಗ ನಾನು ಕಡುಬಿಗೆ ಎಲೆ ಲಟ್ಟಿಸ್ಕೋಬೇಕಂತೇಳಿ ರೆಡಿ ಮಾಡ್ಕೊಳತ್ತೀನಿ ರೀ. ನೀವೆಲ್ಲರೂ ನನ್ನ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಕೊಡಿರಿ. ನೀವು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಮತ್ತಷ್ಟು ಮೋಟಿವೇಶನ್ ಸಿಕ್ಕಾಗುತ್ತೆ. ನೀವು ಸುಮ್ಮನೆ ನೋಡೋದು ಬಿಡೋದಾರ ವಿಡಿಯೋ ಮಾಡೋಕ್ಕೆ ಮನಸ್ಸು ಬರೋಂಗಿಲ್ಲ. ಪ್ಲೀಸ್ ಒಂದು ಲೈಕು ಒಂದು ಕಮೆಂಟು ಮಾಡೋದ್ರಿಂದ ನನಗೆ ಹೆಲ್ಪ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಇವತ್ತು ಬೆಳಗ್ಗೆಯಿಂದ ಫುಲ್ಲು ಸುಸ್ತಾಗಿಬಿಟ್ಟೈತ್ರಿ. ಯಾಕಂದ್ರೆ ನಾನು ಮೊನ್ನೆ ಕಲ್ಲಂಗಡಿನ ಜಾಸ್ತಿ ತಿಂದ್ಬಿಟ್ಟಿದ್ದೀನಿ. ಅದು ಹಿರಿಯರು ಶಾಸ್ತ್ರ ಮಾಡ್ಯಾರ, ಸುಳ್ಳಾಗಂಗಿಲ್ಲ. ಯಾವುದೇ ಆಗಲಿ ಬಾಯಿ ತುಂಬ ಅಷ್ಟ ತಿನ್ಬೇಕು, ಹೊಟ್ಟೆ ತುಂಬ ತಿಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತೇಳ್ರಿ ನಾನು ಕಲ್ಲಂಗಡಿ ಸ್ವೀಟ್ ಐತಿ, ಬ್ಯಾಸ್ಗೆ ಐತಿ ಅಂತೇಳ್ರಿ ಜಾಸ್ತಿ ತಿಂದು ಕಾಸ ಆ್ಯಸಿಡಿಟಿಯಾಗಿ ಒಂದು ದಿವ್ಸ ಚಂತನ ನನಗೆ ಸುಸ್ತಾಗಿಬಿಟ್ಟೈತ್ರಿ. ಮತ್ತು ಹೋಗಿ ತೋರಿಸ್ಕೊಂಬಂದೀನಿ ರೀ. ಅವರು ಜಾಸ್ತಿ ತಿನ್ನಬಾರ್ದ್ರಿ ಕಲ್ಲಂಗಡಿನ, ಎಷ್ಟು ಅಷ್ಟ ತಿನ್ಬೇಕಂತೇಳಿ ಡಾಕ್ಟ್ರ್ ಹೇಳಿದ್ದಾರೆ ರೀ. ಯಾಕೆ ಯಾರೇ ಯಾಕಾಗಲಿ ಸ್ವಲ್ಪ ತಿನ್ನಿರಿ, ಹೆಚ್ಚಿಗೆ ತಿಂದ್ರೆ ನಮ್ಮ ಆರೋಗ್ಯನ ಕೆಡತ್ರಿ. ಯಾಕೆ ಯಾವುದಾಗಲಿ ರುಚಿ ಐತೆ ಅಂತೇಳಿ ಜಾಸ್ತಿ ತಿಂದು ನಮ್ಮ ಆರೋಗ್ಯ ಕೆಡಿಸ್ಕೊಳ್ಳೋ ಬದಲು ಎಲ್ಲ ಲಿಮಿಟ್ ಮೇಲೆ ತಿನ್ಬೇಕು ನೋಡಿರಿ. ಈಗ ಕಡುಬೆಲ್ಲ ರೆಡಿ ಆಗ್ಯಾವ್ರಿ. ಅನ್ನನೂ ಆಯ್ತು ರೀ. ಈಗ ಅದವಲಿಗೆ ನಾನು ಒಂದು ಕುದಿ ನೀರು ಒದ್ಯಾಡ್ಬೇಕು ಅದು. ಆಗಿಂದ ಅವನ್ನ ಕಡುಬು ಹಾಕಿ ಬಸಿತೀನಿ ರೀ ಅದ್ರೊಳಗೆ. ಯಾಕೆ ಇವತ್ತು ಅಂಬರೇಶ್ವರ ತೇರು ನೋಡಿರಿ, ಹಿಂಗಾಗಿ ಕಡುಬು ಬೆಲ್ಲದ ಬೇಳೆ ಮಾಡ್ಬೇಕು ರೀ ಅಡಿಗೆ. ಹಂಗಾಗಿ ನಾನು ಕಡುಬು ಮಾಡ್ಕೊಂಡು ಈಗ ಅವು ನೋಡ್ರಿ ನೀರು ಹಾಕಿ ತೆಗಿಯತ್ತೀನಿ. ನಾನು ಒಬ್ಬಾಕಿ ಕೆಲಸ ಮಾಡೋದ್ರಿಂದ ರೀ ಎಷ್ಟೊತ್ತಿಗೆ ಎದ್ದರೂ ನಾನೇ ಮಾಡ್ಬೇಕು ರೀ. ಯಾಕಂದ್ರೆ ನನ್ನ ಮನ್ಯಾಗ ನನ್ನ ಬಿಟ್ಟು ಯಾರೂ ಇಲ್ಲರಿ ಕೆಲಸ ಮಾಡೋರು. ಹಿಂಗಾಗಿ ಎಷ್ಟೊತ್ತಿಗಾರ ಎದ್ದೇಳಿ ನಾನು ಸುಸ್ತಾಗಲಿ ಏನಾಗಲಿ ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಕೆಲಸ ಮಾಡಲೇಬೇಕು ರೀ. ಯಾಕೆ ಯಾರೂ ಇಲ್ಲರಿ ಮನ್ಯಾಗ. ಹಿಂಗಾಗಿ ಎಷ್ಟೋ ಸುಸ್ತಾಗಲಿ ಏನೇ ಆಗಲಿ ಮತ್ತು ತೋರಿಸ್ಕೊಂಬರೋದು, ಅವೆಲ್ಲ ಮಾತ್ರೆ ತೊಗೊಂಡು ಮತ್ತೆ ರೆಸ್ಟ್ ಮಾಡಿ ಮತ್ತೆ ಕೆಲಸ ಮಾಡೋದು. ಹಿಂಗಾಗೈತೆ ರೀ, ಬರೀ ಸುಸ್ತು ಯಾರೊಬ್ಬರು ಮನ್ಯಾಗ ಸಹಾಯಕ್ಕಂತಿದ್ರೆ ಮನುಷ್ಯಾಗ ಆರಾಮೋದು ಇಲ್ಲಾರ್ದಾಗ ಹೆಲ್ಪ್ ಆಗುತ್ತೆ ರೀ. ಹಿಂಗೆ ನಮ್ಮ ಥರ ಒಬ್ಬಂಟಿಗರಿದ್ರೆ ನಾವೇ ಮಾಡೋದು, ನಾವೇ ತಿನ್ನೋದು ರೀ. ಹಿಂಗಾಗಿ ಮತ್ತೆ ರೆಸ್ಟ್ ಆಗಂಗಿಲ್ಲ, ಏನಿಲ್ಲ, ಸುಸ್ತು ಕಡಿಮೆ ಆಗೋದಿಲ್ಲ ರೀ ಕೆಲಸ ಮಾಡೋದು ಅದ್ರಾಗ ಅಂಥೇಳಿ. ಏನು ಮಾಡೋದ್ರಿ, ಏನು ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ ರೀ, ಮಾಡಲೇಬೇಕು. ಈಗ ನೋಡಿರಿ ನಾನೆಲ್ಲ ಕಡುಬು ರೆಡಿ ಆಗ್ಯಾವ್ರಿ. ನೈವೇದ್ಯಕ್ಕೆ ದೇವ್ರಿಗೆ ಇಡ್ಬೇಕಂತೇಳಿ ರೆಡಿ ಮಾಡ್ಕೊಳತ್ತೀನಿ ರೀ. ಈಗ ನನ್ನ ಮಕ್ಕಳಲ್ಲಿ ಕಾಮಣ್ಣನ ಸುಡ್ತಾರಲ್ರಿ, ನೋಡಕ್ಕೆ ಹೋಗೋ ಸಂಬಂಧ ಊಟಕ್ಕೆ ಅಂತ ಅವಸರ ಮಾಡತ್ತಾರೆ. ಯಾಕಂದ್ರೆ ಅಲ್ಲಿ ಹೋಗಿಂದ ಎಷ್ಟೊತ್ತಿಗೆ ಹೊಳ್ಳಿ ಮನೆಗೆ ಬರ್ತಾರೆ ಗೊತ್ತಿಲ್ಲ ರೀ. ಯಾಕೆ ನಾನು ಊಟ ಮಾಡ್ಕೊಂಡು ಹೋಗ್ಬಿಡಪ್ಪ, ಹಂಗೆ ಹೋಗ್ಬೇಡ ಅಂತ ಅಂದೀನಿ ರೀ. ಹಿಂಗಾಗಿ ಹಂಗಾರೆ ಕೊಟ್ಬಿಡು, ನಾವು ಊಟ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಅಂದೇನಿ ರೀ.
ಹಾಕೋದೆಲ್ಲ ರೆಡಿ ಆಗೈತೆ ರೀ. ಒಂದೆರಡು ಸಂಡ್ಗೆ ಕರ್ಕೊಂಡು ಅವಂಗ ಊಟಕ್ಕೆ ಇಟ್ಟು ಕೊಡ್ತೀನಿ ರೀ. ಯಾಕಂದ್ರೆ ಅವಂಗೂ ಟೈಮ್ ಆಗೈತೆ ರೀ. ಎಲ್ಲ ಫ್ರೆಂಡ್ಸ್ ಹೊರಗೆ ಬಂದು ನಿಂತಾರೆ, ಬಾ ಟೈಮ್ ಆಗೈತೆ ಅಂತೇಳ್ರಿ. ಇನ್ನು ಹಂಗೆ ಹೋದ್ರೆ ರಾತ್ರಿ 10:30 11ಕ್ಕೆ ಬರ್ತಾರೆ. ಅಷ್ಟೊತ್ತಿನಾಗ ಊಟ ಮಾಡೋಕೆ ಬೇಸರ ಆಗತ್ತೆ ರೀ ಅವರಿಗೆ. ಹೋಗೋದ್ರೊಳಗನ ಊಟ ಮಾಡ್ಕೊಂಡು ಹೋಗ್ಬಿಡ್ರಪ್ಪ ಅಂದೇನು ರೀ. ಹಿಂಗಾಗಿ ಊಟಕ್ಕೆ ರೆಡಿ ಮಾಡಿ ಕೊಟ್ಟೆ ನೋಡಿರಿ. ಇನ್ನೊಬ್ಬ ಇಲ್ರಿ, ಇವ ಹೋಗಿ ಅವನು ಕಳಿಸ್ತಾನೆ ರೀ ಊಟಕ್ಕೆ. ಹೇಳೀನಿ ರೀ ಅವ್ನಿಗೆ ಊಟ ಮಾಡಿ ತಮ್ಮನ ಕಳಿಸಪ್ಪ ಅಂತೇಳಿ. ಇವ ಹೋಗಿ ಅವ್ನು ಕಳಿಸ್ತಾನೆ ರೀ. ಈಗ ಅವನು ಬಂದು ಊಟ ಮಾಡಿಕೊಂಡು ಹೋಗ್ಕಂಡ್ರಿ. ಹೋಳಿ ಹುಣ್ಣಿಮೆ ಇದು. ಹಿಂಗೆ ನಮ್ಮ ಊರಾಗ ಕಾಮಣ್ಣನ ಸುಡ್ತಾರೆ 9:00 ಹಿಂಗೆ. ಎಲ್ಲ ಗಂಡು ಹುಡುಗರು ಹೋಗ್ತಾರೆ, ನಾವು ಹೋಗ್ಬೇಕ್ರಿ. ನಮ್ಮ ಮನೆ ಹೊರಬಿಸಿರೋದ್ರಿಂದ ಮನೆ ಬಿಟ್ಟು ಹೋಗೋಕೆ ಆಗಂಗಿಲ್ಲ ರೀ. ಹಿಂಗಾಗಿ ವರ್ಷ ಹೊಕ್ಕಿದ್ದೀನಿ ರೀ ನೋಡೋಕೆ. ಈ ಸರಿ ಹೋಗೋಕೆ ಆಗಲಿಲ್ಲ ರೀ ನನಗೆ. ನೋಡೋಕೆ ಒಂಥರ ಇಂಟ್ರೆಸ್ಟ್ ಇರುತ್ತೆ ರೀ ಕಾಮಣ್ಣನ ಸುಡೋದು. ಏನು ಮಾಡೋದು, ನಮ್ಮ ಮನೆ ಹೊರಬಿಸಿ ಐತ್ರಿ, ಯಾವ ಮನೆ ಇರಲಿಲ್ಲ. ಈಗ ಅದ್ರಾಗ ಕಳ್ರದು ಭಾಳ ಇದಾಗೈತೆ ರೀ. ಮನೆ ಕಳ್ತನ ಆಗಕತ್ತೇವ್ರಿ. ಚಾವಿ ಹಾಕಿದ್ರೆ ಮನೆ ಮುಂದೆ ಯಾರೂ ಇರಲಿಲ್ಲ ಅಂದ್ರೆ ಮನೆ ಕಳ್ತನ ಆಗಕತ್ತೇವ್ರಿ. ಹಿಂಗಾಗಿ ಮನೆ ಬಿಟ್ಟು ಎಲ್ಲಿ ಹೋಗ್ಲಾರ್ದಂಗೆ ಆಗೈತೆ ರೀ. ಮನ್ಯಾಗ ಮಾಡಿದ್ದು ಸಂಡ್ಗೆ ಚಿಪ್ಸು ಮನ್ಯಾಗ ರೆಡಿ ಮಾಡಿದ್ದಿದ್ದೀವಿ ರೀ. ಬೇಸಿಗೆ ಕಾಲದಾಗ ಮಾಡಿಟ್ಟಿರ್ತೀವಿ ರೀ ನಾವು. ಬೇಸಿಗೆ ಕಾಲ್ದಾಗ ಮಾಡಿದ್ದು ವರ್ಷ ಪೂರ್ತಿ ತಿನ್ನಕ್ಕೆ ಹಾಕವ್ರಿ ನಮ್ಗೆ. ಏನರ ಸ್ವೀಟ್ ಮಾಡಿದ್ರೆ, ಪಲಾವ್ ಮಾಡಿದ್ರೆ ಸಂಡ್ಗೆ ಹಪ್ಪಳ ಬೇಕಾ ನೋಡ್ರಿ. ಅದಿದ್ರೆ ಅದೊಂಥರ ಟೇಸ್ಟ ಬೇರೆ ರೀ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಈಗ ನೋಡ್ರಿ ನಾನು ಊಟಕ್ಕೆ ಎಲ್ಲ ಸಿದ್ಧತೆ ಮಾಡಾತ್ತೀನಿ ರೀ. ಯಾಕಂದ್ರೆ ಇವ್ರು ನಮ್ಮ ಮನೆಯವ್ರು ಹುಡುಗರು ಅಷ್ಟೇ ಹೋಗಿರ್ತಾರಲ್ರಿ. ಹಿಂಗಾಗಿ ಕರ್ಕೊಂಬಂದ್ರಾತು, ನಾನು ಊಟ ಮಾಡಿ ಅಲ್ಲೇ ಹೋಗ್ತೀನಿ ಅಂತ ಅಂದರು ಇವರು. ಅದಕ್ಕೆ ಹೆಂಗೆ ಆಗೈತೆ ಎಲ್ಲ ರೆಡಿ ಆಗೈತೆ, ಊಟ ಮಾಡ್ಕೊಂಬಿಡಲ್ರಕ್ಕ ಅಂಥೇಳಿ ಅವ್ರ ಜೊತೆಗೇ ನಾನು ಊಟ ಮಾಡಿಬಿಟ್ರಾತು ಅಂಥೇಳಿ ಎಲ್ಲ ರೆಡಿ ಮಾಡೀನಿ ರೀ ಊಟಕ್ಕೆ. ಊಟ ಮಾಡಿಕೊಂಡು ನೀರು ಬಂದಿಲ್ಲ ರೀ. 4-5 ದಿವಸ ಹತ್ರ ಏನರ ನಮ್ಮ ಸೈಡು ರಾತ್ರಿನೇ ಬಿಡ್ತಾರೆ 10 ಗಂಟೆ ಹಿಂಗೆ. ನೋಡ್ಬೇಕ್ರಿ, ನೀರು ಕಾಯ್ಕೋತ ಕುಂದಿರ್ಬೇಕ್ರಿ. ಬರ್ತಾವೋ ಇಲ್ಲ ಗೊತ್ತಿಲ್ಲ ರೀ. ನೀರಿಂದೊಂದು ಭಾಳ ಸಮಸ್ಯೆ ಆಗೈತೆ ರೀ ಈಗ. ಈ ಬ್ಯಾಸ್ಗೆ ಕಾಲದಾಗ ಹಣೆಬರ ಇಷ್ಟ ರೀ. ನೀರಿಂದು ಪ್ರಾಬ್ಲಮ್ ಭಾಳ ಆಕೈತೆ ರೀ. ನೀರು ಇರಲಿಲ್ಲ ಅಂದ್ರೆ ಏನೂ ಕೆಲಸನೇ ಇಲ್ಲ ರೀ. ನೀರಿದ್ದರೆ ಎಲ್ಲ ಕೆಲಸ ರೀ. ನೋಡ್ರಿ ಈಗ ಅವ್ರಿಗೆ ಹೆಚ್ಚಿಕೊಟ್ಟು ನಾನು ಅವ್ರ ಜೊತೆಗೇ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಸಿಗುತ್ತೆ ರೀ ನನಗೆ ಅವ್ರು ಬರೋದ್ರೊಳಗೆ. ಬಂದು ನೋಡ್ರಿ ನನ್ನ ಮಗ ಮೊದಲು ಚೆಕ್ ಮಾಡ್ತಾನೆ ರೀ, ಏನು ಮಾಡ್ಯಾಳ ಏನಿಲ್ಲ. ಅವಾಗ ಇಷ್ಟ ಆಗಿದ್ದು ಅಡಿಗಿದ್ರೆ ಊಟ ಮಾಡ್ತಾನೆ ರೀ. ಇಲ್ಲಕ್ಕಂದ್ರೆ ಊಟನ ಮಾಡಂಗಿಲ್ಲ ರೀ. ಎಲ್ಲ ಚೆಕ್ ಮಾಡಿ ಊಟಕ್ಕೆ ಕೂತಾನೆ ರೀ. ಈಗ ಕಡುಬು ಬ್ಯಾಳೆ ಅಂದ್ರೆ ಅವಂಗೆ ಭಾಳ ಇಷ್ಟ ರೀ. ಇವನು ಯಾವಾಗಲೂ ಮಾಡಲ್ರಿ, ಯಾವಾಗಾರು ಒಂದು ಸಲ ಮಾಡ್ತೀನಿ ರೀ ನಾನು. ಹಿಂಗಾಗಿ ಇಷ್ಟಪಟ್ಟು ತಿಂತಾನೆ ರೀ ಅವ. ಸುಮ್ಮ ಅವಸರದಾಗ ಅಲ್ಲಿ ಹೋಗು ಇದಕ್ಕೆ ಸ್ವಲ್ಪ ಊಟ ಮಾಡ್ತೀನಿ. ನಾವು ಊಟ ಒಲ್ಲೆ ಅಂತ ನಿಂತಿದ್ದೇನೆ ರೀ. ಅವ್ರ ಅಪ್ಪಾಜಿಯರು ನೀವು ಊಟ ಮಾಡಿದ್ರೆ ಹೋಗು, ಇಲ್ಲಕ್ಕಂಗೆ ಕಳ್ಸಂಗಿಲ್ಲ ಅಂತ ಅಂದರು. ಆಯ್ತಾಳ ಅಂಥೇಳಿ ಊಟ ಮಾಡತ್ತೇನೆ ರೀ. ಸ್ವಲ್ಪ ಉಂಡೋಕ್ಕಿ ನೋಡು ಅಂತೇಳಿ ನನಗೆ ವಾರ್ನ್ ಮಾಡ್ತಾನೆ ರೀ. ಇಲ್ಲಕ್ಕ ಊಟ ಮಾಡಂಗಿಲ್ಲ ನಾನು, ಸ್ವಲ್ಪ ಉಂಡೋಕ್ಕಿನಿ ಅಂತೇಳಿ. ಆಯ್ತಾಳ ಅಂತ ಹೇಳಿದೀವಿ ರೀ. ಊಟ ಮಾಡತ್ತೇನೆ ರೀ. ಅದ್ರ ಸಂಡ್ಗೆ ಹಪ್ಳ ಅಂದ್ರೆ ಭಾಳ ಇಷ್ಟ ರೀ ಅವಂಗೆ. ಎಷ್ಟರ ಕೊಡ್ರಿ ನೀವು ತಿನ್ನೋಕೆ ಸಾಕೋದೇ ಇಲ್ಲ ರೀ ಅವಂಗೆ.
ನೋಡ್ರಿ ನಮ್ಮ ಸೈಡು ಯಾರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಂಗಿಲ್ರಿ. ಅಯ್ಯ ಅವೆಲ್ಲ ಎದಕ್ಕೆ ಬೇಕು ಬಿಡ, ಮನ್ಯಾಗ ಕೆಲಸನ ಇರ್ತಾವೆ, ಅದು ಯಾಕೆ ಬೇಕು ಅಂತಾರ್ರಿ. ನಾನು ಖಾಲಿ ಕುಂತು ಏನು ಮಾಡೋದು, ನಾನು ಒಂದು ಏನರ ಮಾಡಬೇಕಲ್ಲ ಅಂಥೇಳಿ ಸ್ಟಾರ್ಟ್ ಮಾಡೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ನನಗೆ ಬೇಕು ರೀ. ಪ್ಲೀಸ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡ್ತೀರಿ ಅನ್ನೋ ನಿರೀಕ್ಷೆಯಲ್ಲಿದ್ದೀನಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಬೇಕ್ರಿ ನನಗೆ, ಅಂದ್ರೆ ನನಗೊಂದು ಹೆಲ್ಪ್ ಆಗುತ್ತೆ. ಪದೇ ಪದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಯಾಕಂದ್ರೆ ನೀವು ಒಂದು ಸಬ್ಸ್ಕ್ರೈಬು, ಒಂದು ಲೈಕು, ಒಂದು ಕಮೆಂಟ್ ಕೊಡೋದ್ರಿಂದ ನನಗೆ ಭಾಳ ಹೆಲ್ಪ್ ಆಕೈತ್ರಿ. ಯಾರು ಏನು ಬೇಕಾದರೂ ಹೇಳಿ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡೀನಿ ರೀ. ನಾನು ಖಾಲಿ ಕುಂತು ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಅಂತೇಳ್ರಿ. ಹಾಗಾಗಿ ಎಲ್ಲರೂ ನೀವು ಸಪೋರ್ಟ್ ಮಾಡಿ. ಹಪ್ಪಳದಾಗ ಅನ್ನ ಹಾಕ್ಕೊಂಡ್ರಿ, ಅಪ್ಪ ಪಾನಿಪುರಿ ತಿಂತೀರಂತ ಅವ್ರ ಅಪ್ಪಾಜಿ ಕೇಳತ್ತೇನ್ರಿ. ಹಪ್ಪಳ ತಿನ್ನೋಕೆ ಹೋಗ ಪಾನಿಪುರಿ ತಿಂದಂಗೆ ಅನ್ಸತ್ತೈತೆ ಅಂತ್ರಿ. ಹಂಗಾಗಿ ನೋಡ್ರಿ ಇಲ್ಲಿ ಪಾನಿಪುರಿ ತಿಂದಂಗೆ ತಿಂತಾನ್ರಿ. ಸಾಕು ಮುಗೀತು ನನಗೆ, ಒಲ್ಲೆ ಹೊಕ್ಕಿನಿ ಆಟ ಆಡಕ್ಕಂತೆ. ಒಟ್ಟು ಊಟದ ಕಡೆ ಲಕ್ಷಣ ಇರಂಗಿಲ್ಲ ರೀ ಒಂದು. ನೋಡ್ರಿ ಒಂದು ಪ್ಲೇಟ್ನಾಗ ಅನ್ನ ಉಳಿಸಿದ್ದೇನ್ರಿ. ಅನ್ನ ಕೆಡಿಸ್ಬಾರ್ದಲ್ರಿ. ಹಿಂಗಾಗಿ ನಾನು ಅವಾಗ ಉಳಿಸಿರೋ ಪ್ಲೇಟ್ನ ಮುಸ್ರಿಗೆ ಇಡಬಾರ್ದು ಅಂತೇಳ್ರಿ ಅದಿಷ್ಟು ಹಾಕ್ಕೊಂಡು ತೊಗೊಂಡೀನಿ ರೀ ನಾನು. ಯಾಕೆ ಅನ್ನದ ಬೆಲೆ ಅನ್ನ ಇಲ್ದವ್ರಿಗೆ ಗೊತ್ತ್ರಿ. ಹಿಂಗಾಗಿ ನಾವು ಅಡುಗೆ ಮಾತ್ರ ಯಾರು ಕೆಡಿಸ್ಬಾರ್ದು ರೀ. ಎಷ್ಟು ಉಣ್ತೀವಿ ಅಷ್ಟು ಇಟ್ಕೊಂಡು ಊಟ ಮಾಡ್ಬೇಕು ರೀ. ಅದು ಅನ್ನ ಇಲ್ಲ ಎಷ್ಟೋ ಜನ ಭಿಕ್ಷೆ ಎತ್ಕೊಂಡು ಊಟ ಮಾಡ್ತಾರೆ. ಅನ್ನದ್ದು ಬೆಲೆ ಏನಂತೇಳಿ ಕಷ್ಟಪಟ್ಟವ್ರಿಗೆ ಗೊತ್ತ್ರಿ ಅನ್ನದ ಬೆಲೆ. ಹಂಗಾಗಿ ಯಾರು ಊಟ ಹಣ್ಣು ಕೆಡಿಸ್ಬೇಡ್ರಿ. ನೋಡ್ರಿ ಹಂಗೆ ನಂದು ಊಟ ಮುಗೀತು ರೀ. ನಮ್ಮ ನಾಯಿಗೆ ಇಟ್ಟು ಕಡುಬು ಬೆಲ್ಲದ ಬೇಳೆ ಅದಕ್ಕೊಂದು ಸ್ವಲ್ಪ ಹಾಕೋಣ ಅಂಥೇಳಿ ಹಾಕತ್ತೀನಿ ರೀ. ಅದಕ್ಕೆ ಬರೀ ಸ್ವೀಟ್ ಇತ್ತಂದ್ರೆ ಎಷ್ಟಾದರೂ ತಿನ್ನೋದ್ರಿಂದ ಅನ್ನ ಪಣ್ಣ ಹಾಕಿದ್ರೆ ತಿನ್ನಂಗಿಲ್ಲ ರೀ. ಸಜ್ಜಕ ಚಪಾತಿ ಕಡುಬು ಈ ಥರದ್ದು ಹಾಕಿದ್ರೆ ತಿಂತೈತ್ರಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.